ಈ ಒಂದ್ ರಾತ್ರಿ ಇಡೀ ಬೆಂಗಳೂರು ಸಿಟಿ ನಿದ್ರೆ ಮಾಡಲ್ಲ ಅಂದ್ರೆ ನಂಬ್ತೀರಾ? ಸುಮಾರು 800 ವರ್ಷ ಇತಿಹಾಸ ಇರೋ ವಿಶ್ವವಿಖ್ಯಾತ ಬೆಂಗಳೂರು ಕರಗ ನೋಡೋಕೆ ಇಡೀ ಬೆಂಗಳೂರು ಜನ ರಾತ್ರಿ ಇಡೀ ಎದ್ದಿರ್ತಾರೆ. ಬೆಂಗಳೂರಿನ ನಗರಪೇಟೆ ಧರ್ಮರಾಯ ದೇವಸ್ಥಾನದಿಂದ ಶುರುವಾಗೋ ಹೂವಿನ ಕರಗ ಬೆಂಗಳೂರು ನಗರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗುತ್ತೆ. ಮಹಾಭಾರತ ಕುರುಕ್ಷೇತ್ರ ಯುದ್ಧದ ನಂತರ ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿ ತಿಮಿರಾಸುರ ಎಂಬ ರಾಕ್ಷಸನ ಸಂಹಾರ ಮಾಡೋಕೆ ಆದಿಶಕ್ತಿ ರೂಪ ತಾಳಿ ತನ್ನ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಾಣಚಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತೆ ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡಿ ತಿಮಿರಾಸುರನ ಸಂಹಾರ ಮಾಡ್ತಾರೆ. ನಂತರ ಆದಿಶಕ್ತಿಯಾದ ತಾಯಿ ಭೂಲೋಕಕ್ಕೆ ಬಾರದೆ ಕೈಲಾಸಕ್ಕೆ ಹೋಗಿ ನೆಲೆಸ್ತಾಳೆ. ಅವಾಗ ಮಕ್ಕಳಾದ ವೀರಕುಮಾರರು ಹೋಗದಂತೆ ಬೇಡ್ಕೋತಾರೆ. ಆಗ ಶ್ರೀಕೃಷ್ಣ ಮಕ್ಕಳಿಗೆ ತನ್ನ ತಾಯಿ ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿದ್ದ ಕತ್ತಿಯನ್ನ ತಮ್ಮ ಎದೆಗೆ ತಿವಿದುಕೊಳ್ಳೋಕೆ ಹೇಳ್ತಾರೆ. ಇದನ್ನು ನೋಡಿದ ದ್ರೌಪದಿ ತಾಯಿ ಮನಸೋತು ಪ್ರತಿ ವರ್ಷ 3 ದಿನ ಮಕ್ಕಳೊಂದಿಗೆ ಇರೋಕೆ ಭೂಮಿಗೆ ಬರ್ತಾಳೆ ಅನ್ನೋ ನಂಬಿಕೆ ಇದೆ. ಈ ಉತ್ಸವನ ವೈನಿಕುಲ ಕ್ಷತ್ರಿಯರು ಅಥವಾ ತಿಗಳರು ಅದ್ದೂರಿಯಿಂದ ಆಚರಿಸ್ತಾರೆ. ಮೊದಲನೇ ದಿನ ಹೂವಿನ ಕರಗ. ಹೂಗಳಿಂದ ಅಲಂಕೃತವಾದ ಕರಗವನ್ನು ತಲೆ ಮೇಲೆ ಹೊತ್ತು ಪೂಜಾರಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗ್ತಾರೆ. ಎರಡನೇ ದಿನ ದರ್ಬಾರ್ ಮತ್ತೆ ಪೂಜೆ. ಕರಗ ಆಯಾ ಏರಿಯಾಗಳ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳನ್ನ ಸ್ವೀಕರಿಸುತ್ತೆ. ಮೂರನೇ ದಿನ ಗಂಗೆ ಪೂಜೆ ಮತ್ತು ಶಾಂತಿ ಕರಗ. ಮುನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಕರಗ ದೇವಿಯು ಶಾಂತವಾಗುತ್ತೆ. ಕರಗ ಅಂದ್ರೆ ಕೈಯಿಂದ ಮುಟ್ಟದೆ, ರುಂಡದ ಮೇಲೆ ಅಂದ್ರೆ ತಲೆಯ ಮೇಲೆ ಧರಿಸಿ, ಗತ್ತಿಸುವುದು ಅಂದ್ರೆ ತಿರುಗುವುದು. ಜಾತಿ ಧರ್ಮ ಭೇದವಿಲ್ಲದೆ, ಮೇಲು ಕೀಳು ಅಂತರವಿಲ್ಲದೆ ಪೀಳಿಗೆಯಿಂದ ಪೀಳಿಗೆಗೆ ಈ ಒಂದು ಉತ್ಸವ ಮುಂದುವರಿಯುತ್ತಾ ಬಂದಿದೆ.